ನೆಲಮಂಗಲ ತಾಲೂಕಿನಲ್ಲಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದಂತಹ ಒಂದು ಕಾಲೇಜು ಅಂತ ಹೇಳಿದ್ರೆ ಹೊಯ್ಸಳ ಪದವಿ ಪೂರ್ವ ಕಾಲೇಜು. ಸತತವಾಗಿ ಪ್ರತಿ ವರ್ಷವೂ ಕೂಡ ಒಂದು ಉತ್ತಮವಾದಂತಹ ಫಲಿತಾಂಶವನ್ನು ಕೊಡೋದ್ರ ಜೊತೆಯಲ್ಲಿ ಈ ವರ್ಷವೂ ಕೂಡ JEE ಅನ್ನುವಂತಹ ಒಂದು ಎಕ್ಸಾಮಿನೇಷನಲ್ಲಿ ಸುಮಾರು 90ರಷ್ಟು ಫಲಿತಾಂಶದ ರಿಸಲ್ಟನ್ನು ಪಡೆದಿರುವಂತಹ ಸಂತಸದಲ್ಲಿ ಇವತ್ತು ಹೊಯ್ಸಳ ಪದವಿ ಪೂರ್ವ ಕಾಲೇಜು ಇರುವಂಥದ್ದು. ಈ ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ಇವತ್ತು ನಿಂತಿದ್ದೀನಿ. ಇಲ್ಲಿ ನಮ್ಮ ಜೊತೆಯಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿದಂತಹ ಒಬ್ಬ ವಿದ್ಯಾರ್ಥಿ ಸಹ ನಮ್ಮ ಜೊತೆಯಲ್ಲಿರುವಂಥದ್ದು. ಆ ವಿದ್ಯಾರ್ಥಿಯನ್ನು ಮಾತಾಡ್ಸೋಣ. ಈ ಒಂದು ಸಂತಸದಲ್ಲಿ ಅವ್ರು ಏನನ್ನು ಹೇಳ್ತಾರೆ ಅನ್ನೋದನ್ನ. ಸರ್, ಇವಾಗ ತಾವು ಒಂದು ಏನು JEE ಅನ್ನುವಂತಹ ಎಕ್ಸಾಮಿನೇಷನನ್ನು ಬರೆದಿದ್ದೀರಾ, ಅದರಲ್ಲಿ ಒಂದು ಉತ್ತಮ ಫಲಿತಾಂಶವನ್ನು ತೊಗೊಂಡಿದ್ದೀರಾ. ಈ ವಿಚಾರವಾಗಿ ಮಾತಾಡೋದಾದರೆ ತಾವು ಏನನ್ನು ಹೇಳಕ್ಕೆ ಬಯಸ್ತೀರಾ? ತುಂಬ ಖುಷಿ ಆಗ್ತಿದೆ ನನಗೆ. ನಮ್ಮ ಕಾಲೇಜಿಂದ ತುಂಬ ಸಪೋರ್ಟ್ ಇತ್ತು. ಎವ್ರಿ ವೀಕ್ ಮಾಕ್ ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡ್ತಿದ್ರು. ಪೇರೆಂಟ್ಸಿಂದ ತುಂಬ ಸಪೋರ್ಟ್ ಇತ್ತು. ಮಾಕ್ ಟೆಸ್ಟ್ ಮತ್ತು ಗ್ರ್ಯಾಂಡ್ ಟೆಸ್ಟ್ ಎಲ್ಲ ಕಂಡಕ್ಟ್ ಆಗ್ತಿತ್ತು ನಮಗೆ. ಎವ್ರಿ ವೀಕ್ ರಿಸಲ್ಟ್ಸ್ ಹಾಕೋರು, ಸೊಲ್ಯೂಷನ್ಸ್ ಹಾಕೋರು. ನಮ್ಮ ಪ್ರಿನ್ಸಿಪಲ್ ಸರು ಮತ್ತು CG ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎವ್ರಿ ವೀಕ್ ಬಂದು ಮೋಟಿವೇಶನ್ ಕೊಡೋರು, ಹೊಸ ಹೊಸ ಪ್ಲ್ಯಾನ್ಗಳನ್ನ ಮಾಡೋರು ಸಿಲೆಬಸ್ ಕಂಪ್ಲೀಟ್ ಮಾಡ್ಸೋಕ್ಕೆ. ಮತ್ತು ನಮ್ಮ ಕ್ಲಾಸ್ ಟೀಚರ್ ಬಯಾಲಜಿ HOD ತುಂಬ ಸಪೋರ್ಟ್ ಮಾಡಿದ್ದಾರೆ, ಹೀಗೆ ಓದಬೇಕು ಅಂತ. ಈಗ ಕಾಲೇಜಿನ ವಿಚಾರವಾಗಿ ಹೇಳೋದಾದರೆ ಬಹಳ ಮುತುವರ್ಜಿಯನ್ನು ವಹಿಸಿ, ಕಾಳಜಿಯನ್ನು ವಹಿಸಿ, ವಿದ್ಯಾರ್ಥಿಗಳ ಹತ್ರ ಒಂದು ಒಲವಿನಲ್ಲಿ ಇದ್ಕೊಂಡು ಅವ್ರಿಗೆ ಬೇಕಾದನ್ನು ಒಂದು ಮಾಹಿತಿಯನ್ನು ಕೊಟ್ಟುಕೊಂಡು, ಒಂದು ಎಜುಕೇಷನನ್ನು ಕೊಟ್ಟುಕೊಂಡು, ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ಕೊಡೋದ್ರ ಜೊತೆಯಲ್ಲಿ ಅವರು ಒಂದು ಡೆಡಿಕೇಷನನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳ ಜೊತೆಯಲ್ಲಿ. ನಿಮ್ಮ ಮತ್ತು ಶಾಲೆಯ ಶಿಕ್ಷಕರ ಜೊತೆ ಒಂದು ಒಡನಾಟ ಹೇಗಿತ್ತು ಅಂತ? ನಮ್ಮ ಟೀಚರ್ಸು ತುಂಬ ಫ್ರೆಂಡ್ಲಿಯಾಗಿದ್ದರೆ, ಸ್ಟೂಡೆಂಟ್ ಫ್ರೆಂಡ್ಲಿಯಾಗಿ. ಸ್ಟೂಡೆಂಟ್ಸಿಗೆ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ. ನಿಮಗೆ ಡೌಟ್ ಕೇಳಬೇಕಾದ್ರೆ ತುಂಬ ಲೀನಿಯಂಟಾಗಿ ಹೇಳ್ಕೊಂಡು ಕೊಡ್ತಾರೆ. ನಮ್ಮ ಫ್ರೆಂಡ್ಸ್ ಥರನೇ ಹೇಳ್ಕೊಂಡು ಕೊಡ್ತಾರೆ. ಸೊ ಇದು ಇಲ್ಲಿನ ವಿದ್ಯಾರ್ಥಿಯ ಮಾತಾಗಿತ್ತು. ಇದರ ಜೊತೆಯಲ್ಲಿ ಈ ಒಂದು ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಸಹ ನಮ್ಮ ಜೊತೆಯಲ್ಲಿರುವಂಥದ್ದು. ಅವರು ಸಹ ಮಾತಾಡೋಣ. ಈ ಒಂದು ಉತ್ತಮವಾದಂತಹ ಫಲಿತಾಂಶ ಬರೋದಕ್ಕೆ ಬಹಳ ಶ್ರಮವನ್ನು ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನು ತನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಆ ವಿದ್ಯಾರ್ಥಿಗಳ ಒಂದು ಫಲಿತಾಂಶಕ್ಕೆ ಒಂದು ಡೆಡಿಕೇಷನ್ ಅಂತ ನಾವೇನು ಹೇಳ್ತೀವಿ, ಆ ಡೆಡಿಕೇಷನ್ನ ವಿದ್ಯಾರ್ಥಿಗಳ ಜೊತೆಯಲ್ಲೂ ಕೂಡ ಪ್ರಾಂಶುಪಾಲರ ಪಾತ್ರವೂ ಸಹ ಅಷ್ಟೇ ಇದೆ. ಪ್ರಾಂಶುಪಾಲರು ಈ ಒಂದು ಫಲಿತಾಂಶದ ವಿಚಾರವಾಗಿ ಏನು ಹೇಳಿದ್ದಾರೆ ಅಂತ ಕೇಳೋಣ. ಸರ್, ಈಗ ಒಂದು ಉತ್ತಮ ಫಲಿತಾಂಶ ಬಂದಿರುವಂಥದ್ದು ಬಹಳ ಸಂತಸದಲ್ಲಿ ಇವತ್ತು ಹೊಯ್ಸಳ PU ಕಾಲೇಜಿನ ಎಲ್ಲ ಶಿಕ್ಷಕರು ಎಲ್ಲರೂ ಇದ್ದಾರೆ. ಈ ಒಂದು ಫಲಿತಾಂಶ ಉತ್ತಮವಾಗಿ ಬರಬೇಕಂತ ಹೇಳಿದ್ರೆ ಬಹಳ ಶ್ರಮ ವಹಿಸಿದ್ದೀರಾ ವಿದ್ಯಾರ್ಥಿಗಳ ವಿಚಾರದಲ್ಲಿ. ಈ ವಿಚಾರದಲ್ಲಿ ತಾವು ಏನು ಹೇಳಕ್ಕೆ ಬಯಸ್ತೀರಾ ಸರ್? ಸರ್, ಈ ಫಲಿತಾಂಶ ಬರಬೇಕು ಅಂದರೆ 2 ವರ್ಷ ನಿರಂತರವಾಗಿ ಪ್ರಯತ್ನ ಇರುತ್ತೆ. ಆ ಪ್ರತಿಭಾನ್ವಿತ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಫಸ್ಟ್ ಇಯರಿಂದಲೇ ಅವ್ರಿಗೆ ಬೇಕಾದಂಥ ಕೋಚಿಂಗ್ನ ಕೊಟ್ಟು ಅವ್ರಿಗೆ ಬೇಕಾದ ಮೆಟೀರಿಯಲ್ ಕೊಡೋದಾಗಲಿ ಅಥವಾ ಅವ್ರಿಗೆ ತಕ್ಕದಂಥ ಟೀಚರ್ಸ್ನ ನಾವು ತೊಗೊಂಡು ಅವ್ರಿಗೆ ಗೈಡ್ ಮಾಡ್ತಾ ಬರ್ತೀವಿ ಫಸ್ಟ್ ಇಯರಿಂದಲೇ. ಬೇರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಏನಾಗುತ್ತೆ, 6ನೇ ಕ್ಲಾಸಿಂದನೇ ಆ ಥರ ಗೈಡ್ ಮಾಡಿರ್ತಾರೆ. ಬಟ್ ನಮಗಿಲ್ಲಿ ಸಿಗೋದು ವಿದ್ಯಾರ್ಥಿಗಳು 2 ವರ್ಷದಲ್ಲಿ ಈ ಒಂದು ಅತ್ಯುತ್ತಮ ಫಲಿತಾಂಶ ಕೊಟ್ಟಿರೋದು ನಿಜವಾಗ್ಲೂ ಖುಷಿ ವಿಷಯ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಟೀಚರ್ಸು. ಅವ್ರ ಮಕ್ಕಳನ್ನ ಅವ್ರ ಎಬಿಲಿಟಿನ ಐಡೆಂಟಿಫೈ ಮಾಡಿ ಪ್ರತಿ ಟೆಸ್ಟ್ ಆದಮೇಲೆ ಅವ್ರ ವೀಕ್ನೆಸ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಗೈಡ್ ಮಾಡಿ ಪ್ರತಿ ಟೆಸ್ಟಿಂದ ಟೆಸ್ಟ್ಗೆ ಇಂಪ್ರೂವ್ ಆಗೋ ಥರ ಮಾಡಿ ಈ ಸರಿ ಏನು ನಮ್ಮ ಹುಡುಗ 99.03% ತೊಗೊಂಡಿದ್ದಾನೆ. ಅದು ಅತ್ಯುತ್ತಮವಾದ ಫಲಿತಾಂಶ ನಮ್ಮ ಡಿಸ್ಟ್ರಿಕ್ಟ್ನ ಇತಿಹಾಸದಲ್ಲಿ. ಇದಕ್ಕೆ ನಿಜವಾಗ್ಲೂ ಕೂಡ ನಮ್ಮ ಟೀಚರ್ಸು, ನಮ್ಮ ಎಲ್ಲ ಲೆಕ್ಚರರ್ಸು ಪ್ಲಸ್ ಮ್ಯಾನೇಜ್ಮೆಂಟು, ವೈಸ್ ಪ್ರಿನ್ಸಿಪಾಲ್ ಇವರೆಲ್ಲರದ್ದು ಸಹಕಾರ ಇದೆ. ಮುಂದೆನೂ ಕೂಡ ಇಂಥದೇ ಒಂದು ಫಲಿತಾಂಶಗಳನ್ನ ಕೊಡ್ತಾ ಹೋಗ್ತೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ. ಸೊ ಇದು ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ಮಾತಾಗಿತ್ತು. ಮತ್ತೋರ್ವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಹೊಯ್ಸಳ ಪದವಿ ಕಾಲೇಜಿನಲ್ಲಿ ಅವರು ಸಹ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಇವರು ಈ ಒಂದು ಸಂತಸದಲ್ಲಿ ತಮ್ಮ ಒಂದು ಸಂತಸವನ್ನು ಯಾವ ರೀತಿ ಹಂಚ್ಕೋತಾರೆ ಅನ್ನೋದನ್ನ ಅವ್ರನ್ನೇ ಮಾತಾಡ್ತಾ ಕೇಳೋಣ. ಸರ್, ಸಾಕಷ್ಟು ವರ್ಷಗಳಿಂದ ಹೊಯ್ಸಳ ಪದವಿ ಪೂರ್ವ ಕಾಲೇಜು ನೆಲಮಂಗಲದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಇದೆ. ವಿದ್ಯಾಭ್ಯಾಸದ ಒಂದು ವಿಚಾರದಲ್ಲಿ ವಿದ್ಯಾರ್ಥಿಗಳ ಕಾಳಜಿಯ ವಿಚಾರ ಆಗಿರ್ಬೋದು ಅಥವಾ ಒಂದು ವಿದ್ಯಾಭ್ಯಾಸದ ವಿಚಾರ ಆಗಿರ್ಬೋದು, ಆ ಮಕ್ಕಳು ಕಾಲೇಜಿಗೆ ಬರದೇ ಇರುವಂತಹ ಸಂದರ್ಭಗಳಲ್ಲಿ ತಾವೇ ವೈಯಕ್ತಿಕವಾಗಿ ಅವರ ಮನೆಗಳಿಗೆ ಹೋಗಿ ಅವರ ಪೋಷಕರನ್ನು ಮನವೊಲಿಸಿ ಕರೆತರುವಂಥದ್ದು, ಅವರ ಆರ್ಥಿಕವಾಗಿ ಶಕ್ತಿಯಿಂದ ಕುಗ್ಗಿರುವಂತಹ ಒಂದು ಪೇರೆಂಟ್ಸ್ಗಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ತಾವು ಉಚಿತ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಈ ನೆಲಮಂಗಲ ತಾಲೂಕಿನ ಒಂದು ಹೆಮ್ಮೆಯನ್ನು ಸೃಷ್ಟಿ ಮಾಡಿದ್ದೀರಾ. ಈ ವಿಚಾರವಾಗಿ ತಾವು ಹೇಳ್ತೀರಾ ಸರ್? ನಮಸ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ JEE ಮೇನ್ಸ್ ರಿಸಲ್ಟ್ ಬಂದಿದೆ. ಅದೇ ಥರನೇ ಇಲ್ಲಿವರೆಗೂ ನಾವು ಹೊಯ್ಸಳ ಕಾಲೇಜನ್ನು ಶುರುವಾದಾಗಿಂದ ಇಲ್ಲಿವರೆಗೂ ಯಾವತ್ತೂ ರಿಸಲ್ಟಲ್ಲಿ ನಾವು ಕಡಿಮೆಯನ್ನು ತೋರಿಸಿಲ್ಲ. ಈ ಸರಿ ಅಂತೂ ಅತ್ಯುತ್ತಮವಾದ, ಈಗ ಲಾಸ್ಟ್ ಟೈಮು 98% ಬಂದಿದ್ದರೆ ಈ ಸರಿ 99.03% ಬಂದು ಇಡೀ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಕಿಗೆ ಅತ್ಯುತ್ತಮವಾದ ಈಗ ರಿಸಲ್ಟ್ ಬಂದಿದೆ.
ಕರ್ನಾಟಕದಲ್ಲಿ ಓನ್ಲಿ ಬೆರಳೆಣಿಕೆಯಷ್ಟು ಕಾಲೇಜುಗಳಲ್ಲಿ ಇಂಥ ಒಂದು ಫಲಿತಾಂಶನ ನೋಡಲಿಕ್ಕೆ ಸಾಧ್ಯ. ಅಂಥ ಒಂದು ಫಲಿತಾಂಶವನ್ನು ನಾವು ನಮ್ಮ ಹೊಯ್ಸಳ ಕಾಲೇಜಿನಲ್ಲಿ ಈ ಸರಿ ನಮ್ಮಲ್ಲಿ ದರ್ಶನ್ ಮಂಜುನಾಥ್ ಗೌಡ ಅಂತೇಳಿ 99.03, ಹಾಗೆ 91 ಪ್ರಜ್ವಲ್ ಗೌಡ, ರಚನಾ ಅಂತೇಳಿ 82%, ಹಾಗಾಗಿ 80% ಪವನ್ ಗೌಡ ಅಂತೇಳಿ, ಸಾಗರು, ಜಯಂತು, ಯಶಸ್ವಿನಿ. ಸೊ ಹೀಗೆ ಸಾಕಷ್ಟು ಮಕ್ಕಳು ಹೇಳಿ ಇನ್ನೂ ಸಾಕಷ್ಟು ಮಕ್ಕಳು ಒಳ್ಳೊಳ್ಳೆ ಸ್ಕೋರ್ ಮಾಡಿದ್ದಾರೆ. ಇನ್ನೂ ಒಂದು ಆಪ್ಷನ್ ಇದೆ ಮಕ್ಕಳಿಗೆ ಎಕ್ಸಾಮ್ ಬರಲಿಕ್ಕೆ, ಇನ್ನೊಂದು ಚಾನ್ಸ್ ಇದೆ. ಅದರಲ್ಲಿ ಇನ್ನೂ ಅತ್ಯುತ್ತಮವಾದ ರಿಸಲ್ಟನ್ನು ಮಕ್ಕಳು ಕೊಡ್ತಾರೆ. ನೀವು ಹೇಳಿದಾಗೆ ಇಲ್ಲಿ ನಾವು ಬಂದಾಗಿಂದ ಯಾವುದೇ ಒಂದು ವಿದ್ಯಾರ್ಥಿನ ನಾವು ಕಡೆಗಣಿಸೋದಾಗಲಿ, ಯಾವುದೇ ಒಂದು ಪೇರೆಂಟ್ಸನ್ನು ಕಡೆಗಣಿಸೋದಾಗಲಿ ಮಾತೇ ಇಲ್ಲ ನಮ್ಮಲ್ಲಿ. ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ, ನಾವು ಯಾರೇ ಆಗಿದ್ರೂ ಯಾವುದೇ ಮಗು ಓದ್ತಾರೆ ಅಂತಂದರೆ ಆ ಮಕ್ಕಳನ್ನ ಓದಿಸ್ತೇವೆ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನೆಲಮಂಗಲ ಜನತೆ ಮತ್ತು ನಮ್ಮನ್ನು ನಂಬಿ ಬಂದಂಥ ವಿದ್ಯಾರ್ಥಿಗಳು, ಆಮೇಲೆ ನಮ್ಮ ಶಿಕ್ಷಕರು ವೃಂದ ಏನಿದೆ, ನಮ್ಮಲ್ಲಿ ಕೆಲಸ ಮಾಡೋ ಶಿಕ್ಷಕ ವೃಂದ ತುಂಬ ಅತ್ಯುತ್ತಮವಾದ ಶಿಕ್ಷಕ ವೃಂದ ಇದೆ. ಆಮೇಲೆ ನಮ್ಮ ಪ್ರಾಂಶುಪಾಲರು ಇರ್ಬೋದು, ವೈಸ್ ಪ್ರಾಂಶುಪಾಲರು ಇರ್ಬೋದು. ಸೊ ಪ್ರಾಂಶುಪಾಲರು ತುಂಬ ಅತ್ಯುತ್ತಮವಾಗಿ ಏನೇಳಿ ಪ್ಲ್ಯಾನ್ ಮಾಡ್ತಾರೆ. ಯಾವಾಗ ಎಷ್ಟು ದಿನಕ್ಕೆ ರಿಸಲ್ಟ್ ಹೇಳಿ ಸಿಲೆಬಸನ್ನು ಮುಗಿಸ್ಬೇಕು, ಯಾವಾಗ JEE ಮಕ್ಕಳಿಗೆ ಏನು ಕೋಚಿಂಗನ್ನು ಕೊಡಬೇಕು, ಅದಾದಮೇಲೆ ಪ್ರತಿ ವೀಕು ನಾವು ಹೇಳಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತೇವೆ. ಅದಾದಮೇಲೆ ಗ್ರ್ಯಾಂಡ್ ಟೆಸ್ಟನ್ನು ಪ್ರತಿ ಮಂತ್ ಕಂಡಕ್ಟ್ ಮಾಡ್ತೇವೆ. ಇದು ನಿರಂತರವಾಗಿ 2 ವರ್ಷದ ಒಂದು ಪ್ರಕ್ರಿಯೆ. ಫಸ್ಟ್ ಇಯರಿಂದ ಶುರು ಮಾಡ್ತೀವಿ ನಾವು JEE ಕೋಚಿಂಗನ್ನು, ಅಲ್ಲಿಂದ ಇಳ್ಕೊಂಡು ಸೆಕೆಂಡ್ ಇಯರ್ ಮುಗಿಯೋವರೆಗೂ ಸತತವಾಗಿ 20 ರಿಂದ 21 ತಿಂಗಳು ಮಕ್ಕಳು ಸತತವಾಗಿ ಅವರು ಪರಿಶ್ರಮ ಪಡೋದ್ರಿಂದನೇ ಇಂಥ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡಲಿಕ್ಕೆ ಅವಕಾಶ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೊಯ್ಸಳ PU ಕಾಲೇಜ್ ಅನ್ನುವಂತಹ ಒಂದು ಪ್ರತಿಷ್ಠಿತ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ತುಂಬ ಅಲ್ಪ ಅವಧಿಯಲ್ಲಿ ಈ ಒಂದು ದೊಡ್ಡ ಮಟ್ಟದ ಸ್ಥಾನಕ್ಕೆ ಇವತ್ತು ಈ ಹೊಯ್ಸಳ ಪದವಿ ಕಾಲೇಜು ಹೋಗಿರುವಂಥದ್ದು ತಾವು ಈ ಹಿಂದೆ ನನ್ನ ಹಿಂದೆ ನೋಡ್ತಾ ಇದ್ದೀರಾ. ಈ ಎಲ್ಲ ವಿದ್ಯಾರ್ಥಿಗಳು ಈ JEE ಅನ್ನುವಂತಹ ಒಂದು ಫಲಿತಾಂಶದಲ್ಲಿ ಉತ್ತಮವಾದಂತಹ ಒಂದು ಅಂಕಗಳನ್ನು ಪಡೆದು ಈ ಒಂದು ಕಾಲೇಜಿಗೆ ಹೆಮ್ಮೆಯನ್ನು ತರುವಂತಹ ವಿಚಾರವನ್ನು ಇವತ್ತು ಇಲ್ಲಿ ಸಂತಸದ ಒಂದು ರೂಪದಲ್ಲಿ ಎಲ್ಲರ ಜೊತೆಯಲ್ಲಿ ಭಾಗಿಯಾಗಿ ಹಂಚ್ಕೋತಾ ಇದ್ದಾರೆ. ಈ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಯಾವ ರೀತಿ ಪರಿಶ್ರಮ ಪಟ್ಟಿದ್ದಾರೆ ಈ ಒಂದು ರಿಸಲ್ಟ್ಗೆ ಅನ್ನೋದು ಈಗಾಗಲೇ ಇಲ್ಲಿನ ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ಈ ಒಂದು ಹೊಯ್ಸಳ PU ಪದವಿ ಪೂರ್ವ ಕಾಲೇಜು ಅಂತ ಏನು ಹೇಳ್ತಾ ಇದ್ದೀವಿ, ಈ ಒಂದು ಕಾಲೇಜು ಬಹಳ ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಮಾಡಿರುವಂಥದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ನೆಲಮಂಗಲದಲ್ಲಿ ಒಂದು ಹೆಸರನ್ನು ಗಳಿಸಿರುವಂತಹ ಅಲ್ಪಾವಧಿಯಲ್ಲಿ ಒಂದು ಹೆಸರನ್ನು ಗಳಿಸಿರುವಂಥ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಏಕೈಕ ಸಂಸ್ಥೆ ಅದು ಹೊಯ್ಸಳ PU ಪದವಿ ಕಾಲೇಜು. ಇಂತಹ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ತಮ್ಮ ಮಕ್ಕಳನ್ನು ಇಲ್ಲಿಗೆ ತಗೊಂಬಂದು ಸೇರಿಸೋದ್ರಿಂದ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಒಂದು ದಾರಿದೀಪ ಆಗುತ್ತೆ ಅಂತ ಹೇಳ್ತಾ, ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ನೆಲಮಂಗಲ.